ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ಇಷ್ಟು ದಿನ ನಿಮ್ಮ ಬಗ್ಗೆ ಪ್ರೀತಿ, ಭಯ, ಗೌರವ ಇತ್ತು. ಆದರೆ ಮೊದಲನೇ ಸಲ ನೀವು ತುಂಬ ಅಮಾಯಕರು ಅಂತ ಅನ್ನಿಸ್ತಿದ್ದೀರಾ ನನಗೆ. ನಿಮ್ಮ ಮನೇಲಿ ನಿಮ್ಮವರೇ ನಿಮಗೆ ಮೋಸ ಮಾಡೋದಕ್ಕೆ ನಾನು ಬಿಡಲ್ಲ ತಾತ. ನಿಮ್ಮ ಮನಸ್ಸಲ್ಲಿ ಮಗು ವಿಷಯದ ಬಗ್ಗೆ ನನಗೆ ಒಪ್ಪಿಗೆ ಇದೆ ಅನ್ನೋ ಥರ ಭಾರ್ಗವಿ ಅತ್ತೆ ನಿಮ್ಮ ಹತ್ರ ಮಾತಾಡಿದ್ರು. ಆದರೆ ನಿಮಗೆ ಬೇರೆ ಥರ ವಿಷಯನೇ ಕನ್ವೆ ಮಾಡಿದ್ರು. ಇದ್ರ ಹಿಂದೆ ಅವ್ರ ಉದ್ದೇಶ ಏನಿರ್ಬೋದು? ಏನಾದರೂ ಆಗಿರಲಿ, ನನಗೆ ಈ ಮನೆ ತುಂಬ ಇಂಪಾರ್ಟೆಂಟ್. ಈ ಮನೇಲಿರೋ ಪ್ರತಿಯೊಬ್ಬರನ್ನೂ ನಾನು ಅರ್ಥ ಮಾಡ್ಕೊಳ್ಳೇಬೇಕು. ಅರ್ಥ ಮಾಡ್ಕೋತೀನಿ. ಕೆಟ್ಟ ಉದ್ದೇಶ ಏನೇ ಆಗಿರಲಿ, ಅದು ಯಾರ ಮೇಲೂ ಪರಿಣಾಮ ಬೀಳಬಾರ್ದು. ಅದು ಭಾರ್ಗವಿ ಅತ್ತೆನೇ ಆಗಿರಲಿ, ಯಾರೇ ಆಗಿರಲಿ, ಅದಕ್ಕೆ ನಾನು ಅವಕಾಶನೂ ಕೊಡೋದಿಲ್ಲ ತಾತ. ಅನಂತಲಕ್ಷ್ಮಿ, ಡಾಕ್ಟರ್ ಅನಂತಲಕ್ಷ್ಮಿ ನಮ್ಮ ಮನೆಗೆ ಬರೋದಕ್ಕೂ ಮುಂಚೆ ನೀನು ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡ್ಕೋಬೇಕು ರುದ್ರಪ್ರತಾಪ್. ಅವ್ರ ಮಗನ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ, ಎಷ್ಟೊತ್ತಿಗೆ ಆಚೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಪ್ರತಿಯೊಂದು ವಿಷಯನೂ ನನಗೆ ಅಪ್ಡೇಟ್ ಮಾಡಬೇಕು. ನಮ್ಮ ಮಾವ ಇನ್ ಬರ್ತ್ಡೇವರೆಗೂ ನಿನಗೆ ಟೈಮ್. ಅಂಡರ್ಸ್ಟುಡ್? ಸೀತಾ, ನನ್ನ ಮುಂದೆ ನಿಂತು ಮಾತಾಡೋ ಅಷ್ಟು ಧೈರ್ಯ ಬಂತಲ್ಲ ನಿನಗೆ. ಮಗು ಬೇಡ ಅಂತ ಮದುವೆನೇ ನಿಲ್ಲಿಸೋ ಹಾಗೆ ರಂಪ ಮಾಡಿದವಳು ಈಗ ನನ್ನ ಮುಂದೆ ಬಂದು ನಿಂತು ಮಗು ಆಗೋ ಥರ ಆಶೀರ್ವಾದ ಮಾಡಿ ಅಂತ ವ್ಯಂಗ್ಯ ಮಾತಾಡ್ತೀಯ. ಮಾವಯ್ಯನ 75ನೇ ವರ್ಷದ ಹುಟ್ಟು ಹಬ್ಬ ನಿನ್ನ ಪಾಲಿಗೆ ಸೂತಕ. ನೋಡ್ತಾ ಇರು, ಕೂತಿಟ್ಟಿರೋ ಎಷ್ಟು ಸತ್ಯಗಳ ಆಚೆ ಬರುತ್ತೆ ಅಂತ. ವೇಟ್ ಆ್ಯಂಡ್ ವಾಚ್ ಸೀತಾ, ವೇಟ್ ಆ್ಯಂಡ್ ವಾಚ್. ಅಲ್ಲ ಶ್ಯಾಮ್, ರಾಮ್ ಅವ್ರ ತಾತನ ಬರ್ಡೇಗೆ ಹೋಗೋಷ್ಟೆಲ್ಲ ಟೈಮ್ ನಿನಗಿದೆ ಅಂತ ನನಗೆ ಗೊತ್ತಿದ್ರೆ ನಾನು ನಮಗೋಸ್ಕರ ಬೇರೆ ಏನಾದರೂ ಪ್ಲಾನ್ ಮಾಡ್ತಿರ್ಲಿಲ್ವಾ ಹೇಳು? ನನಗೊಂದು ಚೂರು ಟೈಮ್ ಕೊಡೋದ್ರು ನಿನಗಾಗಲ್ಲ. ನಾರ್ಮಲ್ ಡೇ ಬಿಡು, ಹಬ್ಬದ ದಿನ ಕೂಡ ನೀನು ಕುಡ್ಸೋತಿರಲ್ಲ. ನೋಡು, ನಿನಗೆ ಟೈಮ್ ಇಲ್ಲ ಅಂತ ಗಣೇಶ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ನಾನು ಒಬ್ಳೆ ಮಾಡ್ತಿದ್ದೀನಿ. ಗಣೇಶ ಹಬ್ಬನ ಇಬ್ರು ಸೇರಿ ಒಟ್ಟಿಗೆ ಮಾಡೋಣ. ಆದರೆ ರಾಮ್ ತುಂಬಾ ಕರೆದಿದ್ದಾನೆ. ಈಗ ನಾವು ಹೋಗದೇ ಚೆನ್ನಾಗಿರಲ್ಲ ಅಲ್ವಾ? ಪ್ಲೀಸ್ ಹೋಗ್ಬರೋಣ. ರಾಮ್ ನಿನ್ನ ಕರೆದಿರೋದು ನೀನು ಅವ್ರ ಅಮ್ಮನ ಫ್ರೆಂಡ್ ಮಗ ಅಂತ. ಆದ್ರೆ ನಾನು ಚಾಂದಿನಿ ಅವ್ರ ಅಕ್ಕ ಅಲ್ವಾ? ಸೊ ಡೆಫಿನೆಟ್ಲಿ ಅವನನ್ನ ಕರೆದಿರಲ್ಲ. ನೋ ನೋ ನೋ, ಹಿ ಈಸ್ ಇನ್ವೈಟೆಡ್ ಯು ಆಸ್ ವೆಲ್. ಚಾಂದಿನಿ ವಿಷಯಕ್ಕೂ ನಮಗೂ ಅವ್ನು ಯಾವತ್ತೂ ಲಿಂಕ್ ಮಾಡಿ ಮಾತಾಡೋದೇ ಇಲ್ಲ. ಅವ್ನ ಮನಸ್ಸಲ್ಲಿ ಈ ಥರ ಥಾಟ್ಸ್ ಎಲ್ಲ ಇಲ್ವೇ ಇಲ್ಲ, ಗೊತ್ತಾ? ಪ್ಲೀಸ್ ಗೈಸ್, ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಿದ್ರು ರಾಮ್ ಬಗ್ಗೆ ಮಾತಾಡ್ತಿರಲ್ಲ. ನನಗೆ ಹರ್ಟ್ ಆಗ್ಬೋದು ಅಂತ ಒಂದು ಚಿಕ್ಕ ಯೋಚನೆ ಕೂಡ ಬರಲ್ಲ ನಿಮಗೆ? ಚಾಂದಿನಿ, ಮೂವ್ ಆನ್ ಯಾರ್. ನೀನು ಇನ್ನೂ ಇದೇ ವಿಚಾರಕ್ಕೆ ಹರ್ಟ್ ಆಗ್ತೆ ಅಂತಂದ್ರೆ ಇಟ್ಸ್ ನಾಟ್ ಫೇರ್. ನೋಡು, ರಾಮ್ ಈಸ್ ಯೋರ್ ಪಾಸ್ಟ್. ನಿನ್ನ ಫ್ಯೂಚರ್ ಏನು ಅಂತ ಇನ್ನೂ ಗೊತ್ತಿಲ್ಲ. ಆದರೆ ಪ್ರೆಸೆಂಟ್ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡು. ನೋಡು, ನೀನು ಡ್ಯಾನ್ಸ್ ಕಲಿತೆ ಕಲಿ, ಯೋಗ, ಸೋಲೋ ಟ್ರಿಪ್, ಏನು ಬೇಕಾದ್ರೂ ಮಾಡು. ನಿನ್ಗೆ ಇಷ್ಟ ಬಂದಿದ್ದೆಲ್ಲ ಮಾಡು. ಆದರೆ ನೀನಿನ್ನೂ ರಾಮ್ ಯೋಚನೆಲ್ಲ ಇದ್ದರೆ ಹಾಳಾಗೋದು ನಿನ್ನ ಜೀವನನೇ ಅಲ್ವಾ? ಜೀಜು, ಇದೆಲ್ಲ ಹೇಳೋದಕ್ಕೆ ತುಂಬಾ ಈಸಿ. ಅದ್ರ ಪೇನ್ ಹೇಗಿರುತ್ತೆ ಅಂತ ನನಗೆ ಮಾತ್ರ ಗೊತ್ತು. ಬಟ್ ಚಾಂದಿನಿ, ರಾಮಿಂದ ಸಡನ್ ಆಗಿ ದೂರ ಆಗಿದ್ದು ನೀನಲ್ವಾ? ಈಗ ನೀನೇ ಹೇಗೆ ಹೇಳಿದ್ರೆ ಹೇಗೆ? ಪ್ಲೀಸ್ ಶ್ಯಾಮ್, ಲೆಟ್ ಹರ್ ಶೇರ್ ಹರ್ ಪೇನ್. ನೀನೇನ್ ಫ್ರೆಂಡನ್ನು ವಹಿಸ್ಕೊಂಡು ಬರೋದಕ್ಕೆ ಹೋಗಿ ಚಾಂದಿ ಮೇಲೆ ಗೂಬೆ ಕೊಡಿಸ್ಬೇಡ. ಪಾಪ ಇವಳು. ಎಷ್ಟೇ ಆದ್ರೂ ರಾಮ್ ವಾಸ್ ಹರ್ ಬಾಯ್ ಫ್ರೆಂಡ್. ಈಗ ಅವನು ಆರಾಮಾಗಿ ಮದ್ವೆ ಆಗ್ಬಿಟ್ಟು ಚೆನ್ನಾಗಿದ್ದಾನೆ. ಇವಳು ಎಷ್ಟು ಬೇಜಾರಲ್ಲಿದ್ದಾಳೆ. ಇಂಥ ಟೈಮಲ್ಲಿ ನಾವು ಅವನ ಮನೆ ಸೆಲೆಬ್ರೇಷನ್ಗೆ ಹೋದ್ರೆ ಏನ್ ಚೆನ್ನಾಗಿರತ್ತೆ ಹೇಳು? ಚಾಂದಿಗೆ ಅವಮಾನ ಮಾಡ್ದಾಗಲ್ವಾ? ನಾನಂತೂ ಬರಲ್ಲ. ಶಾಲಿನಿ, ನೀನ್ ಯಾಕೆ ಈ ತರ ಯೋಚನೆ ಮಾಡ್ತಿದ್ಯಾ? ನಾನು ಯೋಚಿಸೋದೆ ಹೀಗೆ. ರಾಮ್ ಯಾವತ್ ಚಾಂದಿ ಜೊತೆ ಬ್ರೇಕಪ್ ಮಾಡ್ಕೊಂಡೋ, ನಮ್ಮ ಅವನ ಫ್ರೆಂಡ್ಶಿಪ್ ಕೂಡ ಅವತ್ತೇ ಬ್ರೇಕ್ ಆಯ್ತು.
ಇವಾಗ ನಾವ್ ಅಲ್ಲಿಗೆ ಹೋಗೋ ಯಾವ ನೆಸೆಸಿಟಿನೂ ಇಲ್ಲ ಶ್ಯಾಮ್. ಶಾಲು, ನೋಡು, ಬೇಕಿದ್ರೆ ನಾವಿಬ್ರೆ ಬೇರೆ ಎಲ್ಲಾದ್ರೂ ಹೋಗೋಣ, ಇಲ್ಲ ಸುಮ್ಮನೆ ಮನೆ ಇರೋಣ. ದಟ್ಸ್ ಇಟ್. ಶಾಲು, ನೀನ್ ಯಾಕೆ ಸುಮ್ಮನೆ ಜಿಜು ಹರ್ಟ್ ಮಾಡ್ತೀಯಾ? ನೀವಿಬ್ರು ಹೋಗಿ ಬನ್ನಿ, ಐ ಡೋಂಟ್ ಮೈಂಡ್. ಆಲ್ ರೈಟ್, ನಿನ್ನ ಇಷ್ಟದ ವಿರುದ್ಧ ಹೋಗಿ ನಾನೇನು ಸಾಧನೆ ಮಾಡಲಿ? ನೀ ಎಲ್ಲಿಗೆ ಹೇಳ್ತೀವಿ ಹೇಳು, ಅಲ್ಲಿಗೆ ಹೋಗೋಣ. ಬೈ ದ ವೇ, ನಾನು ನಿಮ್ಮನ್ನ ಸೀತಾ ಅಂತ ಕರೆಯೋದು ಬಿಟ್ರೆ ಬೇರೆ ಇನ್ಯಾವ ಹೆಸರು ಕರೆಯೋದೇ ಇಲ್ಲ ಅಲ್ವಾ? ಹೌದು, ಬೇರೆ ಹಸ್ಬೆಂಡಲ್ಲ ಅವ್ರ ಹೆಂಡ್ತಿನ ಎಷ್ಟು ಮುದ್ದ ಕರೀತಾರೆ ಗೊತ್ತಾ? ಓ, ಹಾಗಾದ್ರೆ ನಾನು ಸಪ್ಪೆ ಅಂತ ಆಯ್ತು. ತಪ್ಪೇ ಏನಿಲ್ಲ, ನಾನೇನ್ ಹನಿ ಡಾರ್ಲಿಂಗ್ ಅಂತ ಕರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಸೀತಾ ಬಿಟ್ಟು ಬೇರೆ ಏನಾದ್ರೂ ಕರಿಬೋದಲ್ಲ. ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಅಲ್ಲ, ಎಕ್ಸ್ಪೆಕ್ಟ್ ಮಾಡೋದಾಗಿದ್ರೆ ಫಸ್ಟೇ ನನ್ನ ಹತ್ರ ಹೇಳೋದಲ್ವಾ? ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿಸ್ ಸೀತಾ. ಹೌದು, ಇದು ಸಿಕ್ಕಾಪಟ್ಟೆ ಸೀರಿಯಸ್ ವಿಷಯ. ಒಂದು ಕಾನ್ಫರೆನ್ಸ್ ಮೀಟಿಂಗ್ ನಾವು ಕರಿಬೇಕು. ಎಸ್ ಎಸ್ ಎಸ್, ಈಗಲೇ. ಯು ಕಿಡಿಂಗ್ ಮೀ? ಅಲ್ಲ, ನೀವು ಬೋರ್ಡ್ ಮೀಟಿಂಗ್ ರೆಡಿ ಆಗ್ಬಿಟ್ರಾ? ನಿಮ್ಮ ಹೆಂಡತಿಗೆ ಮುದ್ದಾಗಿರೋ ನಿಕ್ ನೇಮ್ ಕೊಡೋದಕ್ಕೆ ನಿಮ್ಗೆ ಬೋರ್ಡ್ ಮೆಂಬರ್ಸ್ ಬೇಕಾ? ಇವಾಗ ನೀವೇ ಯೋಚನೆ ಮಾಡೋಕ್ಕಾಗಲ್ವಾ? ಸೀತಾ, ಹಾ ರಾಮ್, ಏನ್ ಗೊತ್ತಾ, ಏನಂತ ಕರೆಯೋದು ನನ್ನ ಹೆಂಡತಿನ? ಮುದ್ದು? ಮುದ್ದುನಾ? ಹಂಗೆ ಹೇಳಿದ್ರೆ ನನ್ನ ಮಗಳು ಓಡ್ ಬರ್ತಾಳೆ. ಆಕ್ಚುಲಿ ನನ್ನ ಮಗಳು ನಂಗೆ ಮುದ್ದುನೆ, ನೀವು ನಂಗೆ ಮುದ್ದುನೆ. ಆಕ್ಚುಲಿ ಹೆಂಗ್ ಗೊತ್ತಾ ಸೀತಾ, ನಿಮ್ಮ ಹೆಸರು ಇದೆಯಲ್ಲ ಅದೇ ಸೂಪರ್ ಆಗಿದೆ. ನಿಮ್ಮ ಹೆಸರನ್ನ ಎಷ್ಟೇ ಕರೆದ್ರು ಅದು ಕಮ್ಮಿ ಅಂತಾನೆ ಅನ್ಸುತ್ತೆ ಯಾವಾಗ. ಈಗ ನೋಡಿ, ನಾನು ಕರಿತೀನಿ ಸೀತಾ ಸೀತಾ ಸೀತಾ, ಕೇಳಕ್ಕೆ ಎಷ್ಟು ಹಿತವಾಗಿದೆ ಅಲ್ಲ? ಹ್ಞೂ ರಾಮ್, ನಾನು ಅಷ್ಟೇ. ಆ ರಾಮಂಗಿಂತ ಜಾಸ್ತಿ ಈ ರಾಮನೇ ನಾನು ಜಾಸ್ತಿ ಕರೆಯೋದು. ರಾಮ್ ರಾಮ್. ಆಕ್ಚುಲಿ ಏನ್ ಗೊತ್ತಾ ಸೀತಾ, ನಮ್ಮಿಬ್ರು ಜೋಡಿ, ನಮ್ಮ ಹೆಸರು ಮೇಡ್ ಫಾರ್ ಈಚ್ ಅದರ್ ಇಲ್ಲ? ಸೀತಾ ರಾಮ್, ರಾಮ ಸೀತಾ, ಎಷ್ಟು ಅದ್ಭುತವಾಗಿದೆ. ಓ ಸೀತಾ ರಾಮ. ಏನ್ ಗೊತ್ತಾ, ತಾತನ್ ಬರ್ತಡೆಗೆ ಅಪ್ಪ ಅಮ್ಮ ಏನೋ ಪ್ಲಾನ್ ಮಾಡ್ತಾ ಇದಾರೆ. ನಾವಿಬ್ರು ಸೇರ್ಕೊಂಡು ಏನಾದ್ರೂ ಪ್ಲಾನ್ ಮಾಡೋಣ? ಅವರು ನನ್ ತಾತ. ನಿನ್ಗೂ ತಾತ, ನನ್ಗೂ ತಾತ. ಅರೆ, ಅವ್ರಿಗೆ ಖುಷಿ ಆಗ್ಬೇಕು, ಆ ತರ ಪ್ಲಾನ್ ಮಾಡೋಣ. ನಾವಿಬ್ರು ಡ್ಯಾನ್ಸ್ ಮಾಡೋಣ. ನಂಗೆ ಡ್ಯಾನ್ಸ್ ಇಷ್ಟ ಇಲ್ಲ, ಕರಾಟೆ ಇಷ್ಟ. ಕರಾಟೆ ಮಾಡೋಣ. ಹೌದಾ? ನನ್ಗಂತೂ ಕರಾಟೆ ಬರಲ್ಲ ಅಲ್ವಾ? ನೀನ್ ಹೇಳ್ಕೊಡ್ತೀಯಾ? ನಿನಗಾಗಲ್ಲ. ನೀನ್ ಕರಾಟೆ ಕ್ಲಾಸ್ಗೆ ಹೋಗಿದ್ದಿದ್ರೆ ಕರಾಟೆ ಕಲಿತಿದ್ದೆ. ಕಲ್ತ್ರೆ ಈಗ ಏನ್ ಬೇಕಾದ್ರೂ ಆಗತ್ತೆ. ಇಲ್ಲಿ ನಿನ್ ಕರಾಟೆನ ತೋರ್ಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.